ಕೊನೆಗೂ ಹನಿ ಟ್ರ್ಯಾಪ್ ಯತ್ನ ಬಗ್ಗೆ ದೂರು ದಾಖಲಾಗಿದೆ. ವಾರದ ಬಳಿಕ ದೂರು ದಾಖಲಿಸಿದ ರಾಜಣ್ಣ ಪುತ್ರ ಡಿಜಿಐಜಿಪಿಗೆ ಎಂಎಲ್ಸಿ ರಾಜೇಂದ್ರ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸ್ ಮಹಾನಿರ್ದೇಶಕ ಅಲೋಕ್ ಮೋಹನ್ಗೆ ದೂರು ದಾಖಲು ಮಾಡಿದ್ದಾರೆ. ಸದನದಲ್ಲಿ ಯತ್ನಾಳ್ ಪ್ರಸ್ತಾಪ ಮಾಡಿದ್ದ ಹನಿ ಟ್ರ್ಯಾಪ್ ಪ್ರಕರಣ ನಂತರ ಸ್ವತಃ ರಾಜಣ್ಣರೇ ಕಂಪ್ಲೀಟ್ ಆಗಿ ಸ್ಪಷ್ಟಪಡಿಸಿದ್ದಂತಹ ಹನಿ ಟ್ರ್ಯಾಪ್ ಪ್ರಕರಣ. ರಾಜಣ್ಣ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾ ಇಲ್ಲ, ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತ ಹೇಳಿ ಬಡ್ಕತಾ ಇದ್ದಾರೆ, ಆದರೆ ಕಂಪ್ಲೇಂಟ್ ಕೊಡ್ತಾ ಇಲ್ಲ. ಅದಾದ ನಂತರ ಮುಹೂರ್ತ ನೋಡ್ಕೊಂಡು ಕಂಪ್ಲೇಂಟ್ ಕೊಡ್ತೀನಿ ಅಂದ್ರು ರಾಜಣ್ಣ. ಅದಾದ ನಂತರ ಗೃಹ ಸಚಿವರ ನಿವಾಸಕ್ಕೆ ಸ್ವತಃ ಹೋಗಿ ಮನವಿಯನ್ನು ಕೊಟ್ಟರು, ಅಲ್ಲೂ ಕೂಡ ಕಂಪ್ಲೇಂಟ್ ದಾಖಲಾಗಿಲ್ಲ. ಗೃಹ ಸಚಿವರಿಗೆ ಒಂದು ಪತ್ರದ ಮುಖಾಂತರವಾಗಿ ಬರೆದು ಕೊಟ್ಟರೆ ಅದು ಕಂಪ್ಲೇಂಟ್ ಅಂತ ಕರೆಸಿಕೊಳ್ಳೋದಿಲ್ಲ. ಕಂಪ್ಲೇಂಟ್ ಕೊಡುವುದಾದರೆ ಅದು ಸಿದ್ದರಾಮಯ್ಯರೇ ಆಗಿರಲಿ, ಪ್ರಧಾನಿ ನರೇಂದ್ರ ಮೋದಿಯೇ ಆಗಿರಲಿ, ಒಂದು ಠಾಣೆಗೆ ಹೋಗಿ FIR ದಾಖಲು ಮಾಡಬೇಕು, ಇದು ಪ್ರೊಸೀಜರ್. ಸೊ ಈಗ ರಾಜಣ್ಣನ ಮಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ರಾಜೇಂದ್ರ MLC ಪೊಲೀಸ್ ಮಹಾನಿರ್ದೇಶಕ, ನನ್ನ ಮೇಲೆ ಹನಿ ಟ್ರ್ಯಾಪ್ ಯತ್ನ ಮಾಡಿದ್ರು ಸಫಲ ಆಗಿಲ್ಲ, ಅಂದರೆ ಸಕ್ಸಸ್ ಆಗಲಿಲ್ಲ. ನಮ್ಮ ತಂದೆ ರಾಜಣ್ಣ ಅವರು ಕೂಡ ಗೃಹ ಸಚಿವರಿಗೆ ದೂರು ನೀಡಿದ್ದಾರೆ. ದೂರು ನೀಡಿದ ಬಳಿಕ ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು. ಸೊ ವಾರದ ಬಳಿಕ ದೂರು ದಾಖಲಿಸಿದಂತಹ MLC ರಾಜೇಂದ್ರ ಈಗ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. DGIGPಗೆ MLC ವಿಧಾನ ಪರಿಷತ್ ಸದಸ್ಯ ಪೊಲೀಸ್ ಮಹಾನಿರ್ದೇಶಕ ಅಲೋಕ್ ಮೋಹನ್ಗೆ ದೂರನ್ನು ದಾಖಲು ಮಾಡಿದ್ದಾರೆ. ಸೊ ನನ್ನ ಮೇಲೆ ಹನಿ ಟ್ರ್ಯಾಪ್ ಯತ್ನ ಮಾಡಿದ್ರು ಸಫಲ ಆಗಿಲ್ಲ, 6 ತಿಂಗಳಿಂದ ನನ್ನ ಮೇಲೆ ನಿರಂತರವಾದಂಥ ಪ್ರಯತ್ನ ಆಗ್ತಾ ಇತ್ತು, ಸೊ ಅದು ಸಕ್ಸಸ್ ಆಗಲಿಲ್ಲ. ಹನಿ ಟ್ರ್ಯಾಪ್ ಬಗ್ಗೆ MLC ರಾಜೇಂದ್ರ ಟರ್ನ್ ಹೊಡೆದಿದ್ದಾರೆ. ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ರಾಜೇಂದ್ರ ಬಿಗ್ ಟ್ವಿಸ್ಟ್ ಅನ್ನು ಕೊಟ್ಟಿರುವಂತಹದ್ದು. ಯಾರೂ ನನ್ನ ಮೇಲೆ ಎಂದೂ ಹನಿ ಟ್ರ್ಯಾಪ್ ಮಾಡಿಲ್ಲ, ಮೊನ್ನೆ ಅಷ್ಟೇ ತಂದೆ ಮಗ ಇಬ್ಬರು ಹೇಳ್ಕೊಂಡಿದ್ರು ಆಗಿದೆ ಅಂತ. ಹನಿ ಕಹಾನಿಗೆ ಬಿಗ್ ಟ್ವಿಸ್ಟ್ ಕೊಟ್ಟ ರಾಜೇಂದ್ರ. ತಂದೆ ಹೇಳಿದ್ರು ನನ್ನ ಹತ್ರ ದಾಖಲೆ ಇದೆ, ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ. 3 ದಿನ ಆದಮೇಲೆ ನನ್ನ ಮನೆಯಲ್ಲಿ ಕ್ಯಾಮ್ರಾನೇ ಇಲ್ಲ ಅಂದರು. ಮೊನ್ನೆ ರಾಜೇಂದ್ರ ಹೇಳಿದ್ರು 6 ತಿಂಗಳಿಂದ ನಿರಂತರವಾಗಿ ಜೀನ್ಸ್ ಪ್ಯಾಂಟು ಟೀ ಶರ್ಟ್ ಹಾಕೊಂಡು ಹಿಂದೆ ಓಡ್ಕ ಬರ್ತಾ ಇದ್ರು ಅಂತಿದ್ರು. ಈಗ ನನ್ನ ಮೇಲೆ ಹಾಗೇ ಇಲ್ಲ ಅಂತ ಹೇಳ್ತಿದ್ದಾರೆ. ಹನಿ ಟ್ರ್ಯಾಪ್ ಯತ್ನಕ್ಕೆ ರಾಜೇಂದ್ರ ಉಲ್ಟಾ ಹೊಡೆದಿದ್ದಾರೆ. ಅಂದರೆ ಆ ಒಂದು ಹೇಳಿಕೆಗೆ ಉಲ್ಟಾ ಹೊಡೆದಿರುವಂತಹದ್ದು. ನನಗೆ ಹನಿ ಟ್ರ್ಯಾಪ್ ಮಾಡಿದ್ದಾರೆ ಎಂದು ನಾನು ಎಲ್ಲೂ ಹೇಳಿಲ್ಲ, ನನಗೆ ಫೋನ್ ಕಾಲ್ಸ್ ಬರುತ್ತಿವೆ ಎಂದಷ್ಟೇ ಹೇಳಿದ್ದೇನೆ, ನನ್ನ ಮೇಲೆ ಹನಿ ಯತ್ನವೇ ನಡೆದಿಲ್ಲ. ಅಲ್ಲ, ಇವ್ರುಗಳು ಯಾಕಾಗಿ ಒಂದೊಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ? ನಾಲಿಗೆ ತೆವಲಿಗಾಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟು ರಾಜ್ಯದಲ್ಲಿ ಬೆಂಕಿ ಹತ್ತಿಸಿ ಅದಾದ ನಂತರ ನಾನು ಹೇಳೇ ಇಲ್ಲ, ನಾನು ನೋಡೇ ಇಲ್ಲ, ನನಗಾಗೇ ಇಲ್ಲ. ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ರಾಜೇಂದ್ರ ಈಗ ಬಿಗ್ ಟ್ವಿಸ್ಟ್ ಕೊಟ್ಟಿರುವಂತಹದ್ದು. ಯಾರೂ ನನ್ನ ಮೇಲೆ ಎಂದೂ ಹನಿ ಟ್ರ್ಯಾಪ್ ಮಾಡಿಲ್ಲ, ಮತ್ತು ಆಗಿದ್ದೇನು? ಹನಿ ಕಹಾನಿಗೆ ಬಿಗ್ ಟ್ವಿಸ್ಟ್ ಕೊಟ್ಟ ರಾಜೇಂದ್ರ. ಸೊ ಈಗ ದೂರು ದಾಖಲು ಮಾಡಿದ್ದಾರೆ. ರಾಜಕಾರಣಿಗಳ ಮೇಲೆ ಹನಿ ಟ್ರ್ಯಾಪ್ ಎಗ್ಗಿಲ್ಲದೆ ನಡೀತಾ ಇದೆ, ಅದಕ್ಕೊಂದು ಕಡಿವಾಣ ಬೇಕು. ನನ್ನ ಮೇಲಿನ ಯತ್ನ ಹನಿ ಟ್ರ್ಯಾಪ್ ಅಲ್ಲ, ಕೊಲೆ ಯತ್ನ, ನನ್ನನ್ನು ಕೊಲೆ ಮಾಡಲು ಮಹಾಯತ್ನ ನಡೆದಿದೆ ಅಂಥೇಳಿ ಹನಿ ಟ್ರ್ಯಾಪ್ ವಿಚಾರವನ್ನೇ ಮಣ್ಣು ಮುಕ್ಕುವ ರೀತಿಯಲ್ಲಿ ಈ ದೂರನ್ನು ಕೊಟ್ಟಿರ್ತಕ್ಕಂತಹದ್ದು. ಇದು ಹನಿ ಟ್ರ್ಯಾಪಿಗೆ ಸಂಬಂಧಪಟ್ಟಂತಹ ಲೇಟೆಸ್ಟ್ ಅಪ್ಡೇಟ್ಗಳು. ಜೊತೆಗೆ ಸಚಿವ ರಾಜಣ್ಣ ಮೊನ್ನೆಯಷ್ಟೇ ಗೃಹ ಸಚಿವರಿಗೆ ಮನವಿ ಮಾಡಿಕೊಂಡ್ರು. ಈಗ ರಾಜಣ್ಣರ ಮಗ MLC ರಾಜೇಂದ್ರ ಅಲೋಕ್ ಮೋಹನ್ ಅವರಿಗೆ ದೂರನ್ನು ದಾಖಲು ಮಾಡಿದ್ದಾರೆ. ಹಾಗಾದ್ರೆ MLC ರಾಜೇಂದ್ರರ ಮೇಲೆ ಹನಿ ಟ್ರ್ಯಾಪ್ ಯತ್ನ ಆಗಿಲ್ವಾ? ಹಾಗಾದ್ರೆ ಬಂದವರು ರಾಜೇಂದ್ರರನ್ನ ಕೊಲೆ ಮಾಡಲಿಕ್ಕೋಸ್ಕರ ಬಂದಿದ್ರಾ? ಭಾರೀ ಚರ್ಚೆಗೆ ಗ್ರಾಸವಾದಂತಹ ರಾಜಣ್ಣರ ಪುತ್ರನ ಹೇಳಿಕೆ. ರಾಜೇಂದ್ರ ಹೇಳಿಕೆ ಸುತ್ತ ಅನುಮಾನದ ಹುತ್ತ ಹುಟ್ಟಿಕೊಂಡಿದೆ. ಆಗ ಹನಿ ಟ್ರ್ಯಾಪ್ ಅಂತ ಹೇಳಿದ್ದ ರಾಜೇಂದ್ರ ಈಗ ಹನಿ ಟ್ರ್ಯಾಪ್ ಅಲ್ಲ, ಕೊಲೆ ಯತ್ನ ಅಂತ ಹೇಳ್ತಿದ್ದಾರೆ. ಈಗ ನನ್ನ ಮೇಲೆ ಕೊಲೆ ಯತ್ನ ನಡೆದಿದೆ ಎಂದು ಉಲ್ಟಾ ಹೊಡೆದಿರುವಂತಹ ರಾಜೇಂದ್ರ. ನನ್ನ ಮೇಲೆ ಹನಿ ಟ್ರ್ಯಾಪ್ ಯತ್ನವೇ ನಡೆದಿಲ್ಲ ಎಂದ MLC ರಾಜೇಂದ್ರ ಮೇಲೆ ಹನಿ ಟ್ರ್ಯಾಪ್ ಯತ್ನ ಆಗಿಲ್ವಾ? ಹಾಗಾದರೆ ಮೊನ್ನೆಯಷ್ಟೇ ಆಗಿತ್ತು ಅಂದಿದ್ರು, ಇವತ್ತು ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಮಗಳ ಬರ್ತ್ಡೇ ದಿನವೇ ರಾಜೇಂದ್ರಗೆ ಮುಹೂರ್ತವನ್ನು ಫಿಕ್ಸ್ ಮಾಡಲಾಗಿತ್ತಂತೆ. ಇದು ಸ್ಫೋಟಕ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಪುತ್ರಿ ಜನ್ಮದಿನದಂದೇ ಕೊಲೆಗೆ ನಡೆದಿತ್ತ ಮಹಾಯತ್ನ. ಹಾಗಾದರೆ ಯಾರು ಆ ಯತ್ನದ ನಿರ್ದೇಶಕರು ಮತ್ತು ನಿರ್ಮಾಪಕರು? ಅಂದೇ ರಾಜೇಂದ್ರವನ್ನು
ರಾಜೇಂದ್ರರನ್ನು ಮುಗಿಸೋದಕ್ಕೆ ಸಂಚು ರೂಪಿಸಿದ್ರು ಅಂತ ರಾಜೇಂದ್ರರವರೇ ಸ್ವತಃ ಈಗ ಆರೋಪ ಮಾಡ್ತಾ ಇರುವಂತಹದ್ದು. ಫಂಕ್ಷನ್ಗೆ ಪೆಂಡಾಲ್ ಹಾಕಲು ಬಂದವರಿಂದ ಪ್ಲಾನ್ ನಡೆದಿತ್ತಂತೆ. ಪೊಲೀಸ್ ಮಹಾನಿರ್ದೇಶಕರ ಭೇಟಿ ಬಳಿಕ MLC ಈ ತರಹದ್ದೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. MLC ರಾಜೇಂದ್ರ ಹೇಳಿಕೆಯ ಸುತ್ತ ಅನುಮಾನಗಳು ಹುಟ್ಟುಕೊಂಡಿದೆ. ಇಲ್ಲಿ ಯಾರ ಸ್ಟೇಟ್ಮೆಂಟ್ಗಳನ್ನು ಗಂಭೀರವಾಗಿ ಪರಿಗಣಿಸೋದು? ರಾಜಣ್ಣ ಹೇಳ್ತಾ ಇದ್ರು ಮೊನ್ನೆಯಷ್ಟೇ, ನನಗೆ ಮಾತ್ರವಲ್ಲ ರಾಜ್ಯದ ಪ್ರಭಾವಿ 48ಕ್ಕೂ ಹೆಚ್ಚು ಶಾಸಕ MLA ಕಾಂಗ್ರೆಸ್ನಿಂದ BJPಯಿಂದ ಎಲ್ಲ ಪಕ್ಷದಿಂದಲೂ ಕೂಡ ಹನಿ ಟ್ರ್ಯಾಪ್ಗೆ ಒಳಪಟ್ಟಿದ್ದಾರೆ. ಒಂದಷ್ಟು ಜನ ತಡೆಯಾಜ್ಞೆ ತಂದಿದ್ದಾರೆ, ಮತ್ತೊಂದಷ್ಟು ಜನ ಭೀತಿಯಲ್ಲೇ ಇದ್ದಾರೆ ಅಂತ ಹೇಳಿ. ಈ ಬಗ್ಗೆ ರಾಜೇಂದ್ರ MLC ಏನು ಹೇಳಿದ್ದಾರೆ ಕೇಳಿಸ್ಕೊಂಡು ಬರೋಣ. ಕೊಟ್ಟಿರುವಂತದ್ದು ನನಗೆ ಕಳೆದ ನವೆಂಬರ್ 16ನೇ ತಾರೀಕು ನನ್ನ ಮಗಳು ಬರ್ಡೇ ನಡೆಯುತ್ತೆ. ಆ ಮಗಳು ಬರ್ಡೇ ನಡೆಯೋ ಸಂದರ್ಭದಲ್ಲಿ ಮನೆಗೆ ಏನು ಶಾಮಿಯಾನ ಹಾಕಕ್ ಬರ್ತಾರೆ ಒಂದು ದಿನದ ಹಿಂದೆ 16 ಮಗಳು ಬರ್ಡೇ ಇರುತ್ತೆ. ಒಂದು ದಿನದ ಹಿಂದೆ ಶಾಮಿಯಾನ ಹಾಕಕ್ ಯಾರು ಬರ್ತಾರೆ, ಆ ಶಾಮಿಯಾನ ಹಾಕಕ್ ಬಂದಂತವ್ರು ನನಗೆ ಅಸಾಲ್ಟ್ ಮಾಡಬೇಕು. ಇಲ್ಲ ಅದೇ ನೀವು ಯಾವ ಹೇಳಿದ್ರೆ ಮರ್ಡರ್ ಮಾಡಬೇಕು, ಸುಪಾರಿ ಕೊಟ್ಟು ನನ್ನ ಮರ್ಡರ್ ಮಾಡಬೇಕು ಅಂತ ನವೆಂಬರ್ 15ನೇ ತಾರೀಕು ಮನೆಗೆ ಬಂದಿರ್ತಾರೆ. ಬಂದು ಪ್ರಯತ್ನನೂ ಮಾಡಿರ್ತಾರೆ, ಪ್ರಯತ್ನ ಅವ್ರಿಗೆ ಸಕ್ಸಸ್ ಆಗೋದಿಲ್ಲ. ನನಗದು ಜನವರಿಯಲ್ಲಿ ಗೊತ್ತಾಗುತ್ತೆ ವಿಚಾರ. ಅದು ಹೇಗೆ ಗೊತ್ತಾಗುತ್ತಪ್ಪ ಅಂತ ಹೇಳಿದ್ರೆ, ನನಗೆ ನನ್ನ ಸೋರ್ಸ್ ಇಂದ ಒಂದು ವಾಯ್ಸ್ ರೆಕಾರ್ಡ್ ನನಗೆ ಸಿಗುತ್ತೆ. ಆ ವಾಯ್ಸ್ ರೆಕಾರ್ಡ್ ಅಲ್ಲಿ ಏನ್ ಹೇಳ್ತಾರೆ, ಇದೆಲ್ಲ ಮಾಹಿತಿಗಳು ಬರುತ್ತೆ. ಒಂದ್ 2-3 ಹೆಸರು ಹೇಳ್ತಾರೆ ಆ ವಾಯ್ಸ್ ರೆಕಾರ್ಡ್ ಅಲ್ಲಿ. ತುಮಕೂರು ಅವ್ರದ್ದು ಯಾವ್ದೋ ಒಂದು ಹೆಸರುಗಳು ಹೇಳಿ ಅವ್ರಿಗೆ ಅಕೌಂಟ್ಗೆ 5 ಲಕ್ಷ ದುಡ್ಡು ಬಂದಿದೆ. ಇಂಥ ದಿನಾಂಕ ಮನೆಗೆ ಅವ್ರ ಮಗಳು ಬರ್ಡೇ ದಿವಸ ಒಂದು ದಿನ ಮುಂಚೆ ಶಾಮಿಯಾನ ಹಾಕೋ ವಿಚಾರದಲ್ಲಿ ಬಂದು ಅವ್ರಿಗೆ ಇದು ಮಾಡಬೇಕು, ಅವ್ರು ರೆಸಾರ್ಟ್ ಮಾಡಬೇಕು, ಅವ್ರು ಮರಣ ಮಾಡಬೇಕು ಅಂತೇಳಿ ಒಂದು ಸುಪಾರಿಯನ್ನು ಕೊಟ್ಟಿರುವಂಥದ್ದು ಆ ಆಡಿಯೋ ರೆಕಾರ್ಡ್ ಅಲ್ಲಿ ಆಗುತ್ತೆ. ಅದು ವಿಚಾರವನ್ನ ನಾನು ಮೊನ್ನೆ ಮುಖ್ಯಮಂತ್ರಿಗಳಿಗೆ ಮೊನ್ನೆ ನಾನು ಭೇಟಿಯಾದಂಥ ಸಂದರ್ಭದಲ್ಲಿ ಗಮನಕ್ಕೆ ತಂದಿದ್ದೆ. DG ಅವ್ರಿಗೆ ಕೊಡು ಅಂತ ಹೇಳಿದ್ದಾರೆ. ಸೊ ನಾನು DG ಕೊಡೋಕ್ಕಿಂತ ಮುಂಚೆ ಈ ವಿಚಾರವನ್ನ ಮತ್ತೆ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದೆ. ಆದ್ಮೇಲೆ ಹೋಮ್ ಮಿನಿಸ್ಟರ್ ಅವ್ರಿಗೂ ಗಮನಕ್ಕೆ ತಂದು ನಾನು ಇವತ್ತು ಅದೇನೆಲ್ಲ ಆಗಿದೆ ಆ ವಿಚಾರದ ಒಂದು ಆಡಿಯೋ ರೆಕಾರ್ಡ್ ಏನ್ ನನ್ನ ಹತ್ರ ಇತ್ತು, ಆ ಆಡಿಯೋ ರೆಕಾರ್ಡ್ನ ಇವತ್ತು ನಾನು ನನ್ನ ದೂರು ಕೊಟ್ಟಿರುವಂತದ್ದು ನನಗೆ ಕಳೆದ ನವೆಂಬರ್ 16ನೇ ತಾರೀಕು ನನ್ನ ಮಗಳು ಬರ್ಡೇ ನಡೆಯುತ್ತೆ. ಆ ಮಗಳು ಬರ್ಡೇ ನಡೆಯೋ ಸಂದರ್ಭದಲ್ಲಿ ಮನೆಗೆ ಏನು ಶಾಮಿಯಾನ ಹಾಕಕ್ ಬರ್ತಾರೆ ಒಂದು ದಿನದ ಹಿಂದೆ 16 ಮಗಳು ಬರ್ಡೇ ಇರುತ್ತೆ. ಒಂದು ದಿನದ ಹಿಂದೆ ಶಾಮಿಯಾನ ಹಾಕಕ್ ಯಾರು ಬರ್ತಾರೆ, ಆ ಶಾಮಿಯಾನ ಹಾಕಕ್ ಬಂದಂತವ್ರು ನನಗೆ ಅಸಾಲ್ಟ್ ಮಾಡಬೇಕು. ಇಲ್ಲ ಅದೇ ನೀವು ಯಾವ ಹೇಳಿದ್ರೆ ಮರ್ಡರ್ ಮಾಡಬೇಕು, ಸುಪಾರಿ ಕೊಟ್ಟು ನನ್ನ ಮರ್ಡರ್ ಮಾಡಬೇಕು ಅಂತ. ಹನಿ ಟ್ರ್ಯಾಪ್ ಯತ್ನ ಪ್ರಕರಣದ ತನಿಖೆಗಿಳಿದಂತಹ CID ಅಧಿಕಾರಿಗಳು MLC ರಾಜೇಂದ್ರ ದೂರಿನ ಬೆನ್ನಲ್ಲೇ ತನಿಖೆಗೆ ವೇಗ ಸಿಕ್ಕಿದೆ. ರಾಜಣ್ಣರ ಬೆಂಗಳೂರು ನಿವಾಸದಲ್ಲಿ ತೀವ್ರ ಶೋಧ. ಜಯಮಹಲ್ನಲ್ಲಿನ ಸರ್ಕಾರಿ ಮನೆಯಲ್ಲಿ ಪರಿಶೀಲನೆ. ಸರ್ಕಾರದ ಆದೇಶ ಬೆನ್ನಲ್ಲೇ ತನಿಖೆಗಿಳಿದಂತಹ ಅಧಿಕಾರಿಗಳು. ಹನಿ ಟ್ರ್ಯಾಪ್ ಯತ್ನ ಪ್ರಕರಣದ ತನಿಖೆಗಿಳಿದಂತಹ CID ಅದೇ ಈ ಮೇಕ್ರಿ ಸರ್ಕಲ್ಗಿಂತ ಸ್ವಲ್ಪ ಮುಂದೆ ಜಯಮಹಲ್ ಸ್ಟಾಪ್ ಸಿಗುತ್ತೆ, ಮುನಿರೆಡ್ಡಿ ಪಾಳ್ಯದ ಕಡೆ. ಅಲ್ಲಿ ಒಂದಷ್ಟು ಗೌರ್ಮೆಂಟ್ ಇದೆ, ಈ ಸಚಿವರುಗಳಿಗೆ ಕೊಡುವಂಥ ಕ್ವಾರ್ಟರ್ಸ್. ಅಲ್ಲಿ CCTV ಇತ್ತು ಅಂತ ಹೇಳಿ ಮೊದಲು ಹೇಳಿದ್ರು ರಾಜಣ್ಣ. ಈಗ ಮತ್ತೆ ಯೂಟರ್ನು, CCTV ಇರಲಿಲ್ಲ ಅಂತ. ಮೊದಲು CID ತನಿಖೆಗೂ ಮುನ್ನ ಎಲೆಕ್ಟ್ರಿಷಿಯನ್ ಅನ್ನು ಕರೆಸಲು CCTV ಕ್ಯಾಮೆರಾ ಹಾಕಿ ಹನಿ ಟ್ರ್ಯಾಪ್ ಯತ್ನ ಪ್ರಕರಣದ ತನಿಖೆಗಿಳಿದಂತಹ CID ಅಧಿಕಾರಿಗಳು. ಸೊ MLC ರಾಜೇಂದ್ರ ದೂರಿನ ಬೆನ್ನಲ್ಲೇ ಈಗ ಇನ್ವೆಸ್ಟಿಗೇಷನ್ ಶುರುವಾಗಿದೆ. ಸೊ ಹಾಗಾದ್ರೆ ಹನಿ ಟ್ರ್ಯಾಪ್ ಯತ್ನ ಪ್ರಕರಣದ ತನಿಖೆಗೆ ಈಗ CID ಇಳಿದಿರುವಂತಹದ್ದು. ಮಗ ರಾಜೇಂದ್ರ ಹೇಳಿರುವಂತಹ ದೂರಿನ ಅನ್ವಯ ಅವರನ್ನು ಕೊಲ್ಲೋದಕ್ಕೆ ಪ್ರಯತ್ನ ನಡೆದಿತ್ತು. ಫಂಕ್ಷನ್ ಇದ್ದಂತಹ ದಿವಸ ಪೆಂಡಾಲ್ ಹಾಕುವವರಿಂದಲೇ ನನ್ನನ್ನು
ಕೊಲೆ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿಕೊಂಡಿದ್ರು, ಇವೆಲ್ಲ ವಿಚಾರಗಳು ಕೂಡ ಎನ್ಕ್ವೈರಿ ಆಗುತ್ತೆ. ಸೊ ಹಾಗಾಗಿ ಈ ತನಿಖೆ ಬೇರೆ ಮಜಲಿನತ್ತ ಸಾಗೋದ್ರಲ್ಲಿ ಸಂದೇಹ ಬೇಡ. ಸರ್ಕಾರದ ಆದೇಶದ ಬೆನ್ನಲ್ಲೇ ತನಿಖೆಗಿಳಿದಂತಹ ಅಧಿಕಾರಿಗಳು ಇಂಚಿಂಚು ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ. ಜಯಮಹಲ್ನ ರಾಜಣ್ಣರ ನಿವಾಸ ಜೊತೆಗೆ ಪ್ರಕರಣವನ್ನು ಸಿಐಡಿ ತನಿಖೆಗೆ ವಹಿಸಿದ್ದಾರೆ. ಹನಿ ಟ್ರ್ಯಾಪ್ ಯತ್ನ ಪ್ರಕರಣದ ತನಿಖೆಗಿಳಿದಂತಹ ಸಿಐಡಿ ಅಧಿಕಾರಿಗಳು MLC ರಾಜೇಂದ್ರ ದೂರಿನ ಬೆನ್ನಲ್ಲೇ ತನಿಖೆಗೆ ವೇಗ ಸಿಕ್ಕಿರುವಂತಹದ್ದು. ಸೊ ತನಿಖೆಯ ನಂತರ ಸತ್ಯ ಬಯಲಿಗೆ ಬರೋದ್ರಲ್ಲಿ ಸಂದೇಹ ಬೇಡ. ರಾಜಣ್ಣರ ಬೆಂಗಳೂರು ನಿವಾಸದಲ್ಲೂ ಕೂಡ ತೀವ್ರ ಶೋಧ. ಜಯಮಹಲ್ನಲ್ಲಿನ ಸರ್ಕಾರಿ ಮನೆಯಲ್ಲಿ ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ. ಸರ್ಕಾರದ ಆದೇಶದ ಬೆನ್ನಲ್ಲೇ ತನಿಖೆಗಿಳಿದಂಥ ಅಧಿಕಾರಿಗಳು ಆ ಮನೆಗೆ ಯಾರು ಬಂದಿದ್ರು, ಯಾರ್ಯಾರು ಬರ್ತಾ ಇದ್ರು, ಬಂದೇನು ಮಾಡ್ತಾ ಇದ್ರು, ಎಲ್ಲವೂ ಕೂಡ ಸ್ಥಳ ಮಹಾಜರಿನ ಆಧಾರದಲ್ಲಿ ನಡೆಯುವಂತಹದ್ದು. ರಾಜೇಂದ್ರ ದೂರಿನ ಬೆನ್ನಲ್ಲೇ ಸಿಐಡಿ ಪೊಲೀಸರು ಈಗ ತನಿಖೆಯನ್ನು ಶುರು ಹಚ್ಕೊಂಡಿದ್ದಾರೆ. ಯಾವ ತರಹದಲ್ಲಿ ಹನಿ ಟ್ರ್ಯಾಪಿಗೆ ಪ್ರಯತ್ನ ನಡೆದಿತ್ತು ಎನ್ನುವಂಥದ್ದನ್ನು ಅಲ್ಲಿ ನೋಡಲಾಗುತ್ತೆ. ಇನ್ನು ತುಮಕೂರಿನ ಮಧುಗಿರಿಯಲ್ಲೂ ಕೂಡ ಪೊಲೀಸರ ಶೋಧ. ಹನಿ ಟ್ರ್ಯಾಪ್ ಯತ್ನ ನಡೆದಂತಹ ಸ್ಥಳ ಅದು. ಹನಿ ಟ್ರ್ಯಾಪ್ ಯತ್ನ ಪ್ರಕರಣದ ತನಿಖೆಗಿಳಿದಂತಹ ಸಿಐಡಿ ಅಧಿಕಾರಿಗಳು ಇಂಚಿಂಚು ಶೋಧ ಕಾರ್ಯ ಮುಂದುವರೆದಿದೆ.